ಪ್ರಾರ್ಥಿಸುತ್ತಾ ದೈವ ನ್ಯೂನತೆಯಲ್ಲಿದ್ದು ಅವರ ಪ್ರತ್ಯಕ್ಷತೆಯೇ ಈ ಕಠಿಣ ದಿನಗಳಲ್ಲಿ ನಾವು ನೋಡಬೇಕಾಗಿದೆ. ಇಂಥವರು ನಿಜವಾಗಲೂ ಯೆಶಾಯ 58 ಯೆಶಾಯ 11ನೇ ವಚನ ಹೇಳೋ ಪ್ರಕಾರ ನಿತ್ಯವೂ ನಿಮ್ಮನ್ನು ದೇವರು ನಡೆಸಿ ಮರುಭೂಮಿಯಲ್ಲಿಯೂ ನಿಮ್ಮನ್ನು ತೃಪ್ತಿಗೊಳಿಸಿ ಎಲುಬುಗಳನ್ನು ಸಸಾರ ಮಾಡಿ ತಂಪಾದ ತೋಟಕ್ಕೂ ನೀರಿನ ಬುಗ್ಗೆಗೂ ನಿಮ್ಮನ್ನು ಸಮಾನ ಮಾಡುತ್ತಾರೆ. ತಂಪಾದ ತೋಟಕ್ಕೆ ನೀರಿನ ಬುಗ್ಗೆಗೆ ಎಲುಬುಗಳನ್ನು ಸಸಾರ ಮಾಡಿ ಮರುಭೂಮಿಯಲ್ಲಿಯೂ ನಿಮ್ಮನ್ನು ತೃಪ್ತಿಪಡಿಸಿ ಹಗಲಿರುಳು ನಿಮ್ಮನ್ನು ನಡೆಸುವವರಾಗಿದ್ದಾರೆ. ಈ ಪ್ರಾಮುಖ್ಯವಾದಂಥ ಕೆಲವು ಅಂಶಗಳನ್ನು ನಮ್ಮ ಜೀವಿತದಲ್ಲಿ ಕಾಪಾಡಿಕೊಳ್ಳುವುದೇ ಆದರೆ ದೇವರು ನಮ್ಮನ್ನು ಅದ್ಭುತವಾಗಿ ನಡೆಸಿ ಮರುಭೂಮಿಯಲ್ಲೂ ತೃಪ್ತಿಪಡಿಸಿ. ಮರುಭೂಮಿ ಅಂದ್ರೇನು? ಡ್ರೈ ಪ್ಲೇಸ್ ಅಂದ್ರೇನು? ಭಕ್ತಿ ಭಾವ ಇಲ್ಲದ ಜೀವಿತ. ಭಕ್ತಿ ಭಾವ ಇಲ್ಲದ ಜೀವಿತಕ್ಕೆ ಈ ಅದ್ಭುತವಾದಂಥ ಕಾಪಾಡಿಕೊಳ್ಳುವಂಥ ಅಂಶಗಳು ಅದೇನು? ಮನಸ್ಸನ್ನು, ಹೃದಯವನ್ನು, ಹೆಜ್ಜೆಜಾಡನ್ನು, ಹಾಗೆ ಪ್ರಪಂಚದ ದೋಷ ಹತ್ತಿಕೊಳ್ಳದ ಹಾಗೆ ದೇವರ ಪ್ರೀತಿಯನ್ನು ಅರ್ಜಿಸುತ್ತಾ, ಇನ್ನು ಪವಿತ್ರ ವಸ್ತ್ರಗಳನ್ನು ಕಾಪಾಡಿಕೊಳ್ಳುತ್ತಾ, ಸತ್ಕಾರ್ಯ ಇರ್ಬೋದು, ಭಯಭಕ್ತಿ ಇರ್ಬೋದು, ದೇವರ ಆತ್ಮನ ಶಕ್ತಿ ಅಥವಾ ದೀನ ಮನಸ್ಸು ಇವೆಲ್ಲವನ್ನು ಕಾಪಾಡಿಕೊಳ್ಳುತ್ತಾ ಸಹನ ದೇವರ ಜೀವವುಳ್ಳ ವಾಕ್ಯದ ಪ್ರಕಾರ ನಡೆದು ನಮ್ಮ ಜೀವಿತವನ್ನು ಶುದ್ಧತ್ವದಲ್ಲಿ ಇಟ್ಟುಕೊಳ್ಳುವಾಗ ದೇವರು ನಮ್ಮನ್ನು ಅದ್ಭುತವಾಗಿ ನಿತ್ಯವೂ ನಡೆಸಿ ಮರುಭೂಮಿಯಲ್ಲೂ ನಮ್ಮನ್ನು ತೃಪ್ತಿಗೊಳಿಸಿ ನಮ್ಮ ಎಲುಬುಗಳನ್ನು ಗಟ್ಟಿ ಮಾಡಿ ಸಸಾರ ಮಾಡಿ ತಂಪಾದ ತೋಟ, ಹಚ್ಚ ಹಸಿರಾಗಿರುವಂಥ ತೋಟ ಹೇಗಿದೆಯೋ ಆ ರೀತಿಯಲ್ಲಿ ನಮ್ಮನ್ನಿಟ್ಟು ನೀರಿನ ಬುಗ್ಗೆಗೆ ಉಕ್ಕಿ ಹರಿಯುವ ತಂಪಾದ ತೋಟ ಅಥವಾ ನೀರಿನ ಬುಗ್ಗೆಗೆ ಸಮಾನ ಮಾಡುತ್ತಾರೆ. ಇದು ನಮ್ಮ ಜೀವಿತದಲ್ಲಿ ದೇವರು ಕೊಡುವಂಥ ಅದ್ಭುತವಾದಂಥ ಉನ್ನತಿ. ಇದನ್ನು ನಾವು ಅನುಭವಿಸಬೇಕಿದ್ರೆ ನಮ್ಮ ಮನಸ್ಸು ಕಂಟ್ರೋಲಲ್ಲಿದ್ದುಕೊಂಡು ನಮ್ಮ ಮನಸ್ಸಿನಲ್ಲಿ ಸ್ಥಿರತೆ ಇರಬೇಕು. ಒಬ್ಬನೇ ದೇವರು, ನನಗೆ ಯಾವ ರೂಪನೂ ಬೇಡ. ಸಮುದ್ರದಲ್ಲಿ ಮೀನಿನ ರೂಪ ಬೇಡ, ಪಕ್ಷಿಗಳ, ಪಶುಗಳ, ಕ್ರಿಮಿಕೀಟಗಳ, ಜೀವಜಂತುಗಳ ಅಥವಾ ಸ್ತ್ರೀ ಪುರುಷರ ಯಾವ ರೂಪನೂ ಬೇಡ. ನನ್ನ ತಂದೆ ಏಕೈಕ ತಂದೆ. ಈ ವಿಷಯದಲ್ಲಿ ಮನಸ್ಸನ್ನು ದೃಢ ಮಾಡಿಕೊಂಡು ಹೃದಯದಲ್ಲಿ ಹೊಲಸು ಬರಬಾರ್ದು. ದೇವರು ವಾಸಿಸುವ ದೇಗುಲ ಎಂಬುದಾಗಿ ಕಾಪಾಡಿಕೊಂಡು ದೇಗುಲಕ್ಕೆ ಹೋಗುವಾಗ ನನ್ನ ಹೆಜ್ಜೆ ಜಾಡು ಸರಿದೆಯೋ ಎಂಬುದಾಗಿ ನಮ್ಮನ್ನು ಪರಿಶೋಧಿಸಿ ಯಾವ ಪ್ರಪಂಚದ ದೋಷ ನನ್ನ ಹತ್ತಿರ ಬರಬಾರದು ಎಂಬುದಾಗಿ ಪ್ರಪಂಚ ವ್ಯವಹಾರಕ್ಕೆ ಕಡಿವಾಣ ಹಾಕಿ ನಮ್ಮನ್ನು ನಾವು ಪ್ರತಿದಿನ ದೇವರ ವಾಕ್ಯದಲ್ಲಿ, ದೇವರ ಪ್ರೀತಿಯಲ್ಲಿ, ದೇವರ ಶುದ್ಧತ್ವದಲ್ಲಿ, ಹಾಗೆ ಮುಂದೆ ನಿತ್ಯ ಜೀವ ಇದೆ, ನಮ್ಮನ್ನು ಕಾಪಾಡಿಕೊಂಡು ಅನೇಕರನ್ನು ನರಕದಿಂದ ತಪ್ಪಿಸಿ ನಿತ್ಯ ಜೀವಕ್ಕೆ ಸಿದ್ಧ ಮಾಡೋದ್ರಲ್ಲಿ ಸಾಗಿದ್ದೇ ಆದರೆ ದೇವರು ಹೇಳುವ ಪ್ರಕಾರ ನಾವು ಮರುಭೂಮಿಯಲ್ಲೂ ತೃಪ್ತರಾಗ್ತೀವಿ. ನಮ್ಮ ಎಲುಬುಗಳು ಗಟ್ಟಿಯಾಗ್ತವೆ. ನೀರಿನ ಬುಗ್ಗೆಗೆ, ತಂಪಾದ ತೋಟಕ್ಕೆ ನಾವು ಸಮಾನರಾಗ್ವಿ. ಇದು ದೇವರು ನಮಗೆ ಕೊಡುವಂಥ ಅದ್ಭುತವಾದಂಥ ಕೃಪೆಯ ಭಾಗ್ಯ. ಇವೆಲ್ಲವನ್ನು ನಾವು ಧ್ಯಾನಿಸಿದ್ದೇವೆ. ಇವೆಲ್ಲ ನಮ್ಮಲ್ಲಿರುವಾಗ ಸದಾ ಶುಭ, ಸದಾ ತಪ್ಪಿಸುವಿಕೆ, ಸದಾ ಕಾಪಾಡುವಿಕೆ, ಸದಾ ಆಹಾರ, ಸದಾ ಕೊರತೆ ಇಲ್ಲ ಜೀವಿ, ಸದಾ ಜ್ಞಾನ, ಸದಾ ಸಂತೃಪ್ತಿ, ಸದಾ ಜೀವದ ಬುಗ್ಗೆ, ಫಲದಾಯಕವಾದ ಜೀವಿತ, ಆಹಾರ, ಉತ್ತಮವಾದಂಥ ಆಹಾರ, ಸದಾ ಸಂತೃಪ್ತಿ, ಮತ್ತು ಕಟ್ಟ ಕಡೆಗೆ ಪರಲೋಕದಲ್ಲಿರ್ತೀವಿ. ಇದು ನಮ್ಮ ಪಾಲಿಗೆ ಬಂದಂಥ ಅದ್ಭುತವಾದಂಥ ಕೃಪೆಯ ಅಂಶಗಳು ದೇವರೇ ಮುಂಚಾನೆ ನಮಗೆ ಅನುಗ್ರಹಿಸಿದ್ದಾರೆ. ಎಲ್ಲಿದ್ದೇವೆ ಎಂಬುದಾಗಿ, ಯಾವುದನ್ನು ಕಾಪಾಡಬೇಕೆಂಬುದಾಗಿ ನಾವು ತಿಳ್ಕೊಂಡಿದ್ದೇವೆ. ಇದನ್ನು ಕಾಪಾಡಿದ್ದೇ ಆದರೆ ದೇವರ
ಅದ್ಭುತವಾದ ಪ್ರೀತಿಗೆ ನಾವು ಪಾತ್ರರಾಗಿ ಪ್ರತ್ಯಕ್ಷತೆಯಲ್ಲಿ ಪಾಲು ತೆಗೆದುಕೊಂಡಾಗಿ ದೇವರು ಕೊಟ್ಟಿರುವಂಥ ಅಮೂಲ್ಯ ವಚನದ ಭಾಗ್ಯವನ್ನು ನಮ್ಮದಾಗಿಸಿಕೊಂಡು ನಮಗೆ ಮಾತ್ರ ನಿತ್ಯ ಜೀವ ಅಲ್ಲ, ಅನೇಕರಿಗೆ ನಿತ್ಯ ಜೀವ ಕೊಡುವುದಕ್ಕೋಸ್ಕರ ಸ್ವಾಮಿ ಜೀವವನ್ನೇ ಸಮರ್ಪಿಸಿರುವಾಗ ಆ ಸತ್ಯವನ್ನು ಪ್ರಕಟಿಸೋದಕ್ಕೋಸ್ಕರ, ಈ ಬಿತ್ತಿದಂಥ ವಾಕ್ಯ ಫಲಿಸೋದಕ್ಕೋಸ್ಕರ ನಮ್ಮ ಕಣ್ಣುಗಳನ್ನು ಮುಚ್ಚಿ ಒಂದು ನಿಮಿಷ ಪ್ರಾರ್ಥನೆ ಮಾಡಿ ಇದನ್ನು ದೇವರಿಗೆ ಒಪ್ಪಿಸೋಣ. ಪ್ರೀತಿಯುಳ್ಳ ಜೀವಂತವಾಗಿರುವ ಪರಲೋಕದ ಕ್ರಿಸ್ತೇಸುವಿನಲ್ಲಿ ನಮ್ಮ ತಂದೆಯೇ, ಅದ್ಭುತವಾದ ನಿನ್ನ ಸತ್ಯವನ್ನು ನಮಗೆ ಬಯಲು ಮಾಡಿ ಯಾವ್ಯಾವುದನ್ನು ಕಾಪಾಡಿಕೊಳ್ಳಬೇಕೆಂಬುದಾಗಿ ತಿಳಿಯಪಡಿಸಿದ್ದೆ. ಮನಸ್ಸುಗಳನ್ನು, ಹೃದಯವನ್ನು, ನಮ್ಮ ಹೆಜ್ಜೆ ಜಾಡನ್ನು ಪ್ರಪಂಚದ ದೋಷ ಹತ್ತಿಸಿಕೊಳ್ಳದಾಗಿ, ಹಾಗೆ ನಿನ್ನ ಪ್ರೀತಿಯನ್ನು ಕಾಪಾಡಿಕೊಳ್ಳಬೇಕು, ನಿನ್ನ ಸಹನ ವಾಕ್ಯಗಳನ್ನು ಕಾಪಾಡಿಕೊಳ್ಳಬೇಕು. ಆವಾಗ ನಮ್ಮನ್ನೆಲ್ಲದರಿಂದ ನೀನು ತಪ್ಪಿಸ್ತಿ. ನಿನ್ನ ಪರಿಶುದ್ಧತೆಯನ್ನು ಕಾಪಾಡಿಕೊಳ್ಳಬೇಕು. ಆಗ ನೀನು ಅದ್ಭುತವಾದ ಸಂತೋಷವನ್ನು, ಮೇಲಿನ ಸೌಭಾಗ್ಯವನ್ನು ನಿಧಿಯಂತೆ ಅನುಗ್ರಹಿಸುವ ದೇವರು, ಹಚ್ಚ ಹಸುರಿನ ತಂಪಾದ ತೋಟಕ್ಕೆ ನಮ್ಮನ್ನು ಸಮಾನ ಮಾಡುವಂಥ ದೇವರು, ಅದ್ಭುತವಾದ ರಹಸ್ಯವನ್ನು ಕಾಪಾಡುವಿಕೆ ವಿಷಯದಲ್ಲಿ ಕೊಟ್ಟು ನಮ್ಮನ್ನು ಪ್ರೀತಿಸಿದ ದೇವರೇ, ಇದನ್ನು ಕೇಳುವಂಥ, ಸ್ವೀಕರಿಸುವಂಥ, ನೋಡುವಂಥ, ಹಾಗೆ ಇದರಲ್ಲಿ ಸಾಗಿ ನಿನ್ನನ್ನು ಪ್ರೀತಿಸಿ ನಿನ್ನ ಸಹನ ವಾಕ್ಯಗಳನ್ನು ಪಾಲಿಸುವಂಥ ಪ್ರತಿಯೊಬ್ಬೊಬ್ಬರನ್ನು ಅಪ್ಪ ರಕ್ಷಿಸು, ನಿನ್ನ ಮಹಿಮೆಯನ್ನು ತೋರ್ಪಡಿಸು, ನಮ್ಮನ್ನು ಆಶೀರ್ವದಿಸಿದಾಗೆ ಅವರನ್ನು ಆಶೀರ್ವದಿಸು. ಈ ಒಂದು ಭಯಭಕ್ತಿಯ ವಾತಾವರಣ ಅವರಿಗೆ ನಿಧಿಯಂತೆ ಆವರಿಸಲಿ. ಟಿ ವಿ ಸೇವೆ ಇರಬಹುದು, ಯೂಟ್ಯೂಬಲ್ಲಿ ಹರಡುವಂಥ ಅಪ್ಪ ನಿನ್ನ ವಾಕ್ಯ ಇರಬಹುದು. ಅಂತೂ ಅಪ್ಪ ಪ್ರಿಯರೆಲ್ಲರನ್ನು ಆಶೀರ್ವದಿಸುವ ಮೂಲಕ ನಿನ್ನ ಪ್ರತ್ಯಕ್ಷತೆಯಲ್ಲಿ ನಮ್ಮೆಲ್ಲರನ್ನು ಸೇರಿಸು ಸ್ವಾಮಿ. ನಮ್ಮ ಜೊತೆ ಅನೇಕರು ಪರಲೋಕದಲ್ಲಿ ಕಾಣಿಸಿಕೊಳ್ಳಿಕ್ಕಾಗಿ, ನರಕದಿಂದ ತಪ್ಪಿಸಿಕೊಳ್ಳಿಕ್ಕಾಗಿ, ಮುಖಾಮುಖಿಯಾಗಿ ನಿನ್ನನ್ನು ನೋಡುತ್ತಾ ಪರಲೋಕ ಸೇರಿ ನಿನ್ನನ್ನು ಆರಾಧಿಸಲಿಕ್ಕಾಗುವಾಗಿ, ಯುಗಾಂತವರೆಗೂ ಸದಾ ನಿತ್ಯ ಜೀವಕ್ಕೆ ಬಾಧ್ಯಸ್ಥರಾಗಲಿಕ್ಕಾಗುವಾಗಿ, ನಮಗೂ ಕೇಳುವಂಥ ಎಲ್ಲ ವಿಶ್ವಾಸಿಗಳಿಗೂ ಭಕ್ತರಿಗೂ ಅಪ್ಪ ಭಯಭಕ್ತಿಯಿಂದ ಸ್ವೀಕರಿಸುವಂಥ ಪ್ರತಿ ಪ್ರಾಣಕ್ಕೂ ನೀನೇ ಇದನ್ನು ಕಾಪಾಡುವಂತೆ ಮಾಡಿ ನಿತ್ಯ ಜೀವವನ್ನು ಅನುಗ್ರಹಿಸು ಎಂಬುದಾಗಿ ಬೇಡುತ್ತಿದ್ದೇನೆ ಸ್ವಾಮಿ. ಅಳ್ಪಳ ಬಾಯನ್ನು ನಿನ್ನ ಬಾಯನ್ನಾಗಿ ಮಾರ್ಪಡಿಸಿದ ಕಾಣಿಸ್ತೋದ್ರೆ ಈ ವಾಕ್ಯ ಫಲಿಸಲಿ ಸ್ವಾಮಿ. ಅದ್ಭುತವಾಗಿ ರಕ್ಷಣೆಗೆ ನಡೆಸಲಿ. ನಿನ್ನನ್ನು ಅನೇಕರು ಹುಡುಕಿಕೊಂಡು ಪ್ರೀತಿಸಿ ತನ್ನ ಕೈಯಲ್ಲಾದ ಸೇವೆಯನ್ನು ಮಾಡಿ ನಿನ್ನನ್ನು ಸಂತೋಷಪಡಿಸಿ ಪರಲೋಕ ಸೇರುವಂಥ ಮಹಾಕೃಪೆಯನ್ನು ಅನುಗ್ರಹಿಸು ಅಪ್ಪ. ವಿಡಿಯೋ ಮಾಡುವಂಥ ಪ್ರಿಯ ಆ ಒಂದು ಗ್ರೂಪನ್ನು ನೀನು ಆಶೀರ್ವದಿಸು. ಅವರಿಗೂ ರಕ್ಷಣೆಯ ಸೌಭಾಗ್ಯವನ್ನು ಅನುಗ್ರಹಿಸು. ಅವರಾಗಿ ನಿನ್ನ ಪ್ರೀತಿಯನ್ನು ಹಂಚುತ್ತಿರುವಾಗ ಅವರಿಗೆ ನೀನು ಶ್ರೇಷ್ಠ ಕೃಪೆಯನ್ನು ಅನುಗ್ರಹಿಸಿಕೊಡು ಸ್ವಾಮಿ. ಹಂಚುತ್ತಿರುವ ಈ ಒಂದು ಸೇವೆ ಅನೇಕರಿಗೆ ರಕ್ಷಣೆ, ನಿತ್ಯ ಜೀವ ಕೊಡಲಿ. ಹಾಗೆ ಮಾಡುವ ದೇವರೇ ಸ್ತೋತ್ರ. ಘನ ಮಾನ ಮಹಿಮೆಪ್ಪ ನಿನಗೆ ಎಲ್ಲವನ್ನು ಒಪ್ಪಿಸ್ತಿದ್ದೀನಿ ಸ್ವಾಮಿ. ತಂದೆ ಎಲ್ಲವನ್ನು ಒಪ್ಪಿಸ್ತಿದ್ದೀನಿ. ನಿನ್ನ ಚಿತ್ತನೆ ಪರಿಪೂರ್ಣವಾಗಿ ಎಲ್ಲ ವಿಷಯದಲ್ಲಿ ನೆರವೇರಿ ಯೇಸು ದಿವ್ಯ ನಾಮದಲ್ಲಿ ಬೇಡಿ ಹೊಂದಿದ್ದೀನಿ ನಮ್ಮ ಪರಮ ತಂದೆ. ಆಮೆನ್. ಎಂದು
ಬಲಹೀನತೆಗೆ ಕಾರಣ ಮಾಡಿದ್ದಾರೆ. ಎಲ್ಲರೂ ಪರಿಶೋಧಿಸಿಕೊಳ್ಳೋಣ. ದೇವರು ಕೊಟ್ಟಿರುವ ಕೃಪೆಯನ್ನು ಸ್ಮರಿಸುವುದು, ದೇವರು ನಡೆಸಿದ್ದಾರೆ. ಭಯಭಕ್ತಿಯಿಂದ ದೀನ ಮನಸ್ಸನ್ನು ತೆಗೆದುಕೊಳ್ಳಲು ಸಹಾಯ ಮಾಡಿದ್ದಾರೆ. ನಮ್ಮ ಪಾಪ ದ್ರೋಹಗಳನ್ನು ಉದ್ದೇಶಿಸಿಕೊಂಡು ತನ್ನನ್ನು ಸಮರ್ಪಣೆಯನ್ನು ನಮ್ಮನ್ನು ಅಮೂಲ್ಯವಾದ ನಮಗೆ ಸಂರಕ್ಷಣೆಯನ್ನು ನೀಡಿಸಿದ್ದಾರೆ. ಅದ್ಭುತವಾದ ಮೇಲಿನ ಸತ್ಯದ ಮರ್ಮವನ್ನು ಬಯಸಿದ್ದಾರೆ. ಈ ಪ್ರೀತಿಗೆ ಸಾಕಾಗಿ ನಾವು ಸಲ್ಲಿಸಿದ